ಬಾಗೇಪಲ್ಲಿಗಿದ್ದ ಅತಿ ಹಿಂದುಳಿದ ಕ್ಷೇತ್ರ ಎಂಬ ಹಣೆಪಟ್ಟಿ ಕಳಚಲು ಶಾಸಕ ಸುಬ್ಬಾರೆಡ್ಡಿ ಅವಿರತ ಶ್ರಮ ವಹಿಸಿದ್ದಾರೆ. ಪರ್ವತದೆತ್ತರಕ್ಕೆ ಪ್ರಗತಿ ಸಾಧಿಸಿ ಜನರ ಶ್ರೇಯೋಭಿವೃದ್ಧಿಗೆ ಕಾರಣಕರ್ತರಾಗಿದ್ದಾರೆ. ಇದೇ ಶಾಸಕ ಸುಬ್ಬಾರೆಡ್ಡಿಯವರಿಗೆ ಶ್ರೀರಕ್ಷೆಯಾಗಿದೆ. ಎದುರಾಳಿಗಳಿಗೆ ಇವರ ಅಭಿವೃದ್ಧಿ ಕಾರ್ಯಗಳೇ ಅಡ್ಡಿಯಾಗಿ ಪರಿಣಮಿಸಿದೆ. ದಶಕದಿಂದ ಸೇವೆ, ಬಾಗೇಪಲ್ಲಿ ಜನತೆಗಾಗಿ ಜೀವ. ಶರವೇಗದಲ್ಲಿ ಅಭಿವೃದ್ಧಿ ಪರ್ವ ಮಿಂಚುತ್ತಿರುವ ಕ್ಷೇತ್ರ. ಕೆಲ ನಾಯಕರು ರಾಜಕೀಯ ಮಾಡಲು ರಾಜಕಾರಣಕ್ಕೆ ಬರ್ತಾರೆ. ಇನ್ನು ಕೆಲ ನಾಯಕರು ಪ್ರತಿಷ್ಠೆಗಾಗಿ ರಾಜಕೀಯ ರಂಗ ಪ್ರವೇಶ ಮಾಡ್ತಾರೆ. ರಾಜಕಾರಣಕ್ಕೆ ಬಂದು ಜನಸೇವೆ ಮಾಡೋರು ಮಾತ್ರ ಅತ್ಯಂತ ವಿರಳ. ಅಂಥವರ ಪೈಕಿಯಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿಯವರು ಮೊದಲ ಸ್ಥಾನದಲ್ಲಿದ್ದಾರೆ. ಬೇರೆಯವರಂತೆ ಸುಬ್ಬಾರೆಡ್ಡಿ ಜನಪ್ರತಿನಿಧಿಯಾಗಲು ಬರಲಿಲ್ಲ. ತಮ್ಮ ಕ್ಷೇತ್ರದ ಕಟ್ಟ ಕಡೆ ವ್ಯಕ್ತಿಯ ಬದುಕು ಕೂಡ ಸುಧಾರಣೆ ಕಾಣಬೇಕು, ನೆಮ್ಮದಿಯಿಂದ ಜೀವನ ನಡೆಸಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ನಿಸ್ವಾರ್ಥ ಸೇವೆ ಮಾಡಲು ಎಸ್.ಎನ್. ಸುಬ್ಬಾರೆಡ್ಡಿಯವರು ರಾಜಕೀಯ ಅಖಾಡಕ್ಕಿಳಿದ್ರು. ಮೊದಲ ಬಾರಿಗೆ ಸ್ವತಂತ್ರದ ಇತಿಹಾಸ ಬರೆದ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಕಡಿಮೆ ಅವಧಿಯಲ್ಲೇ ಸಾಧನಾ ಪರ್ವ ಸೃಷ್ಟಿಸಿದ್ದಾರೆ. 5 ವರ್ಷ ಸ್ವತಂತ್ರ ಶಾಸಕರಾಗಿ 5 ವರ್ಷ ಕಾಂಗ್ರೆಸ್ ಶಾಸಕರಾಗಿ ಕೆಲಸ ಮಾಡ್ತಿದ್ದಾರೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ, ಯಾವುದೇ ನಿರೀಕ್ಷೆ ಇಲ್ಲದೆ ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಜನಸೇವೆ ಮಾಡ್ತಿದ್ದಾರೆ. ತಮ್ಮ ಕುಟುಂಬಕ್ಕಿಂತ ಹೆಚ್ಚಾಗಿ ಇವರಿಗೆ ಕ್ಷೇತ್ರದ ಮೇಲೆಗೆ ಪ್ರೀತಿ ಜಾಸ್ತಿ, ಮತದಾರರ ಮೇಲೆಗೆ ಒಲವು ಹೆಚ್ಚು. ಹೀಗಾಗಿ ಬಾಗೇಪಲ್ಲಿ ಜನತೆ ಯಾವ ಕಾರಣಕ್ಕೂ ಯಾವ ತೊಂದರೆಯನ್ನು ಅನುಭವಿಸಬಾರ್ದು, ಯಾವುದೇ ಕುಂದುಕೊರತೆ ಎದುರಾಗಬಾರ್ದು ಅಂತ ತಮ್ಮ ಜೀವನವನ್ನ ಮುಡಿಪಾಗಿಟ್ಟು ಸೇವೆ ಮಾಡ್ತಿದ್ದಾರೆ. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ತಾಯಿ ಹಾಗೂ ಮಗು ಆಸ್ಪತ್ರೆ ನಿರ್ಮಾಣಕ್ಕೆ 3 ಎಕರೆ ಜಮೀನು ನೀಡಿದ್ದಾರೆ. ತಾಲೂಕಿನಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನಿರ್ಮಾಣ ಮಾಡಿಸುತ್ತಿದ್ದಾರೆ. ಶಾಲಾ ಕಾಲೇಜುಗಳಿಗೆ ಹೊಸ ಕಾಯಕಲ್ಪ ಕೊಟ್ಟಿದ್ದಾರೆ. ಶಿಕ್ಷಕರ ನೇಮಕಾತಿ ಜೊತೆಗೆ ಡೆಸ್ಕ್, ಕುರ್ಚಿ, ಪೀಠೋಪಕರಣದ ನೆರವು ನೀಡಿದ್ದಾರೆ. ಬತ್ತಿದ ಕೆರೆಗಳಿಗೆ ನೀರು ತುಂಬಿಸುವ ಮೂಲಕ ಪುನರ್ಜನ್ಮ ದೊರಕಿಸಿದ್ದಾರೆ. ಕ್ಷೇತ್ರದಲ್ಲಿ ಎಗ್ಗಿಲ್ಲದೆ ನಡೆದಿದ್ದ ಅಕ್ರಮ ಗಣಿಗಾರಿಕೆಗೆ ಬ್ರೇಕ್ ಹಾಕಲು ಹೋರಾಟ ಮಾಡ್ತಿದ್ದಾರೆ. ಕ್ರೀಡಾಂಗಣಗಳ ಅಭಿವೃದ್ಧಿಯೊಂದಿಗೆ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವ ಮೂಲಕ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವಿಭಜಿತ ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ನದಿ ಮೂಲಗಳಿಲ್ಲ. ಇದೇ ರೀತಿ ಅವಿಭಜಿತ ಕೋಲಾರ ಜಿಲ್ಲೆಯ ಭಾಗವಾಗಿರೋ ಬಾಗೇಪಲ್ಲಿಯಲ್ಲಿಯೂ ಇದೇ ಸಮಸ್ಯೆ ಇದೆ. ಎಲ್ಲೇನಿದ್ರೂ ಜನ ಕುಡಿಯುವ ನೀರು ಮತ್ತು ಕೃಷಿಗಾಗಿ ಕೆರೆಗಳನ್ನು ಆಶ್ರಯಿಸಿದ್ದಾರೆ. ಅಂದ್ರೆ ಮೂಲತಃ ಮಳೆಯಾಶ್ರಿತವಾಗಿದ್ದಾರೆ. ಹೀಗೆ ಕೆರೆಗಳಲ್ಲಿ ನೀರಿದ್ದರೆ ಜನ ಬದುಕು ರೂಪಿಸಿಕೊಳ್ಳಬಹುದು ಅನ್ನೋದು ಸುಬ್ಬಾರೆಡ್ಡಿಯವರ ನಂಬಿಕೆಯಾಗಿತ್ತು. ಇದೇ ಕಾರಣಕ್ಕೆ ಬಾಗೇಪಲ್ಲಿ ಕ್ಷೇತ್ರದ ಕೆರೆಗಳನ್ನು ತುಂಬಿಸುವ ಕನಸು ಕಂಡಿದ್ರು. ಅವರ ಸತತ ಪ್ರಯತ್ನದಿಂದ 24 ಕೆರೆಗಳಿಗೆ ಬೆಂಗಳೂರು ನಗರದ ಸಂಸ್ಕರಿಸಿದ ನೀರನ್ನ ತುಂಬಿಸುವ 74 ಕೋಟಿ ವೆಚ್ಚದ ಯೋಜನೆ ಬಾಗೇಪಲ್ಲಿಯಲ್ಲಿ ಜಾರಿಗೊಳಿಸಿದ್ದಾರೆ.